ನೋಡಿ, ಮೂಡ ಮಾಜಿ ಅಧ್ಯಕ್ಷ ಮರಿಗೌಡಗೆ ಇಡಿ ಈಗ ಶಾಕ್ ಅನ್ನ ಕೊಡ್ತಾ ಇದೆ. ಇಡಿ ವಿಚಾರಣೆಗೆ ಹಾಜರಾದ ಮರಿಗೌಡ ಸಿಎಂ ಪತ್ನಿಗೆ ಸೈಟ್ ಹಂಚಿಕೆ ವಿಚಾರದಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ವಿಚಾರಣೆಗೆ ಈಗ ಮರಿಗೌಡ ಹಾಜರಾಗಿದ್ದಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ರಾಜೀನಾಮೆಯನ್ನ ಕೊಟ್ಟಿದ್ರು ಮರಿಗೌಡ ಅವರು. ಮೂಡ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು. ಈ ರಾಜೀನಾಮೆ ಕೊಡ್ತಾ ಇದ್ದಂತೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಯಿತು. ಒಂದಿಷ್ಟು ಊಹಾಪೋಹಗಳು ಕೂಡ ಹುಟ್ಕೊಂಡ್ವು. ಇಡಿ ಅಂದ್ರೆ ಹಂಗೆ ಬಿಡೋದಿಲ್ಲ. ಈಗ 2023ರಲ್ಲಿ ಏನಾದ್ರು ಆದ್ರೆ 2015ರಿಂದಾನೇ ಅವರು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಮೂಡ ಎಲ್ಲಿಂದ ಶುರುವಾಯಿತು ಅಲ್ಲಿಂದನೇ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದಕ್ಕೆ ಹೇಳು ಜಾರಿ ನಿರ್ದೇಶನಾಲಯ ಅಂತ. ಈಗ ಒಬ್ಬೊಬ್ಬರಿಗೆ ಭಯ ಶುರು ಆಗ್ತಾ ಇದೆ. ಒಂದ್ ಕಡೆ ಸಿಎಂ ಆಪ್ತ ವರ್ಗದಲ್ಲಿ ಕಂಡು ಬಂದವರು ಸಿ.ಟಿ. ಕುಮಾರ್, ಆಮೇಲೆ ಕುಮಾರ್ ನಾಯಕ್, ಆಮೇಲೆ ಈಗ ಮೂಡಾದ ಮಾಜಿ ಅಧ್ಯಕ್ಷ, ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಅತ್ಯಾಪ್ತ ಮರಿಗೌಡ ಅವರ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಎಷ್ಟೊತ್ತಿಗೆ ಮೂಡ ಕಚೇರಿ ಮಾಜಿ ಅಧ್ಯಕ್ಷರಾದಂಥ ಈ ಮರಿಗೌಡ ಅವರು ಇಡಿ ಕಚೇರಿಗೆ ಎಂಟ್ರಿಯನ್ನ ಕೊಟ್ಟಿದ್ರು? ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಈ ಕೇಸ್ನಲ್ಲಿ? ನಿಕೇಶ್, ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾರ್ಯಾರು ಆ ಸಂದರ್ಭದಲ್ಲಿ ಅಂದ್ರೆ 2014 ಸಂದರ್ಭದಲ್ಲಿ ಅದರಲ್ಲೂ ಕೂಡ ದೂರುದಾರರು ಮೆನ್ಷನ್ ಮಾಡಿರುವಂತ ಪರ್ಟಿಕ್ಯುಲರ್ ಇಯರ್ ನಲ್ಲಿ ಯಾರೆಲ್ಲ ಮೂಡ ಅಧ್ಯಕ್ಷರಾಗಿದ್ರು ಅವರನ್ನ ಕರೆಸಿ ವಿಚಾರಣೆ ಮಾಡುವಂತ ಕೆಲಸಕ್ಕೆ ಇಡಿ ಅಧಿಕಾರಿಗಳು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತರನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗಾಗಲೇ ಅವರಿಗೆ ಎಲ್ಲರಿಗೂ ಕೂಡ ಸಂಬಂಧಪಟ್ಟಂತವರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡುವಂತ ಕೆಲಸವನ್ನ ಮಾಡಿದ್ರು. ಇವತ್ತು ಮರಿಗೌಡ ಎಂಬ ಮಾಜಿ ಮೂಡ ಅಧ್ಯಕ್ಷರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವಂತ ಕೆಲಸವನ್ನ ಮಾಡಿದ್ರು. ನೋಟಿಸ್ ನೀಡಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಮರಿಗೌಡ ಅವರು ಇಡಿ ವಿಚಾರಣೆಗೆ ಹಾಜರಾಗಿ ವಿಚಾರಣೆ ಎದುರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. 10 ಗಂಟೆ ಸುಮಾರಿಗೆ, ಎಕ್ಸಾಕ್ಟ್ಲಿ ಶಾರ್ಪ್ 10 ಗಂಟೆ ಸುಮಾರಿಗೆ ಅವರು ವಿಚಾರಣೆಗೆ ಹಾಜರಾಗಿ ವಿಚಾರಣೆಯನ್ನ ಎದುರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಮರಿಗೌಡ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಏನಾದ್ರೂ ಆ ಮೂಡ ಸೈಟ್ಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ದಾಖಲೆಗಳ ವಿಚಾರವಾಗಿ ಏನಾದ್ರು ಕೆಲಸ ಆಗಿದೆಯಾ, ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಗಿರ್ಬೋದು, ಜೊತೆಗೆ ಸಿಎಂ ನ ಆಪ್ತ ವರ್ಗದವರು ಏನಾದ್ರು ಇವರಿಗೆ ಕಾಂಟ್ಯಾಕ್ಟ್ ನಲ್ಲಿ ಇದ್ರ, ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಇವರು ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಮೂಡದಲ್ಲಿ ಯಾವೆಲ್ಲ ದಾಖಲೆಗಳು ನಡೆದಿದೆ, ಯಾವೆಲ್ಲ ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡದಲ್ಲಿ ಪ್ರಕ್ರಿಯೆ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಆಧಾರದ ಮೇಲೆಗೆ ಕೆಲವೊಂದು ಡಾಕ್ಯುಮೆಂಟ್ ಗಳನ್ನ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಇವರ ಒಂದು ನೇತೃತ್ವದಲ್ಲಿ ಆಗಿರುವಂತಹ ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಬಂದು ಸದ್ಯಕ್ಕೆ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಸುಮಾರು ಅರ್ಧ ಗಂಟೆಯಿಂದ ಮರಿಗೌಡರನ್ನ ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಇದಷ್ಟೇ ಅಲ್ಲದೆ ಬೇರೆ ಬೇರೆಯವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಯುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗಾಗಲೇ ಮೂಡದಲ್ಲಿ ಕೆಲಸ ಮಾಡಿರುವಂತ ಅಂದ್ರೆ ಮೂಡ ಒಂದು ಪ್ರಾಧಿಕಾರದಲ್ಲಿ ಕೆಲಸ ಮಾಡಿದಂತವರಾಗಿರ್ಬೋದು, ಜೊತೆಗೆ ಸಿಎಂಗೆ ಆ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಕಂಟಿನ್ಯೂಸ್ಲಿ ಒಡನಾಟ ಹೊಂದಿದ್ರು ಅವರೆಲ್ಲರಿಗೂ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹಂತ ಹಂತವಾಗಿ ಒಬ್ಬೊಬ್ಬರನ್ನೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ನಿತೇಶ್, ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿ. ನೋಡಿ, ಮೂಡ ಮಾಜಿ ಅಧ್ಯಕ್ಷ ಮರಿಗೌಡಗೆ ಇಡಿ ಈಗ ಶಾಕ್ ಅನ್ನ ಕೊಡ್ತಾ ಇದೆ. ಇಡಿ ವಿಚಾರಣೆಗೆ ಹಾಜರಾದ ಮರಿಗೌಡ ಸಿಎಂ ಪತ್ನಿಗೆ ಸೈಟ್ ಹಂಚಿಕೆ ವಿಚಾರದಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ವಿಚಾರಣೆಗೆ ಈಗ ಮರಿಗೌಡ ಹಾಜರಾಗಿದ್ದಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ರಾಜೀನಾಮೆಯನ್ನ ಕೊಟ್ಟಿದ್ರು ಮರಿಗೌಡ ಅವರು. ಮೂಡ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು. ಈ ರಾಜೀನಾಮೆ ಕೊಡ್ತಾ ಇದ್ದಂತೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಯಿತು. ಒಂದಿಷ್ಟು ಊಹಾಪೋಹಗಳು ಕೂಡ ಹುಟ್ಕೊಂಡ್ವು. ಇಡಿ ಅಂದ್ರೆ ಹಂಗೆ ಬಿಡೋದಿಲ್ಲ. ಈಗ 2023ರಲ್ಲಿ ಏನಾದ್ರು ಆದ್ರೆ 2015ರಿಂದಾನೇ ಅವರು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಮೂಡ ಎಲ್ಲಿಂದ ಶುರುವಾಯಿತು ಅಲ್ಲಿಂದನೇ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದಕ್ಕೆ ಹೇಳು ಜಾರಿ ನಿರ್ದೇಶನಾಲಯ ಅಂತ. ಈಗ ಒಬ್ಬೊಬ್ಬರಿಗೆ ಭಯ ಶುರು ಆಗ್ತಾ ಇದೆ. ಒಂದ್ ಕಡೆ ಸಿಎಂ ಆಪ್ತ ವರ್ಗದಲ್ಲಿ ಕಂಡು ಬಂದವರು ಸಿ.ಟಿ. ಕುಮಾರ್, ಆಮೇಲೆ ಕುಮಾರ್ ನಾಯಕ್, ಆಮೇಲೆ ಈಗ ಮೂಡಾದ ಮಾಜಿ ಅಧ್ಯಕ್ಷ, ಅದು ಕೂಡ ಸಿಎಂ ಸಿದ್ದರಾಮಯ್ಯನವರ ಅತ್ಯಾಪ್ತ ಮರಿಗೌಡ ಅವರ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಎಷ್ಟೊತ್ತಿಗೆ ಮೂಡ ಕಚೇರಿ ಮಾಜಿ ಅಧ್ಯಕ್ಷರಾದಂಥ ಈ ಮರಿಗೌಡ ಅವರು ಇಡಿ ಕಚೇರಿಗೆ ಎಂಟ್ರಿಯನ್ನ ಕೊಟ್ಟಿದ್ರು? ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಈ ಕೇಸ್ನಲ್ಲಿ? ನಿಕೇಶ್, ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾರ್ಯಾರು ಆ ಸಂದರ್ಭದಲ್ಲಿ ಅಂದ್ರೆ 2014 ಸಂದರ್ಭದಲ್ಲಿ ಅದರಲ್ಲೂ ಕೂಡ ದೂರುದಾರರು
ಮೆನ್ಷನ್ ಮಾಡಿರುವಂತ ಪರ್ಟಿಕ್ಯುಲರ್ ಇಯರ್ ನಲ್ಲಿ ಯಾರೆಲ್ಲ ಮೂಡ ಅಧ್ಯಕ್ಷರಾಗಿದ್ರು ಅವರನ್ನ ಕರೆಸಿ ವಿಚಾರಣೆ ಮಾಡುವಂತ ಕೆಲಸಕ್ಕೆ ಇಡಿ ಅಧಿಕಾರಿಗಳು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತರನ್ನು ಕೂಡ ಕರೆಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗಾಗಲೇ ಅವರಿಗೆ ಎಲ್ಲರಿಗೂ ಕೂಡ ಸಂಬಂಧಪಟ್ಟಂತವರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡುವಂತ ಕೆಲಸವನ್ನ ಮಾಡಿದ್ರು. ಇವತ್ತು ಮರಿಗೌಡ ಎಂಬ ಮಾಜಿ ಮೂಡ ಅಧ್ಯಕ್ಷರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡುವಂತ ಕೆಲಸವನ್ನ ಮಾಡಿದ್ರು. ನೋಟಿಸ್ ನೀಡಿರುವಂತ ಹಿನ್ನೆಲೆಯಲ್ಲಿ ಇವತ್ತು ಮರಿಗೌಡ ಅವರು ಇಡಿ ವಿಚಾರಣೆಗೆ ಹಾಜರಾಗಿ ವಿಚಾರಣೆ ಎದುರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. 10 ಗಂಟೆ ಸುಮಾರಿಗೆ ಎಕ್ಸಾಕ್ಟ್ಲಿ ಶಾರ್ಪ್ 10 ಗಂಟೆ ಸುಮಾರಿಗೆ ಅವರು ವಿಚಾರಣೆಗೆ ಹಾಜರಾಗಿ ವಿಚಾರಣೆಯನ್ನ ಎದುರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಮರಿಗೌಡ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಏನಾದ್ರೂ ಆ ಮೂಡ ಸೈಟ್ಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ದಾಖಲೆಗಳ ವಿಚಾರವಾಗಿ ಏನಾದ್ರು ಕೆಲಸ ಆಗಿದೆಯಾ, ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಗಿರ್ಬೋದು, ಜೊತೆಗೆ ಸಿಎಂ ನ ಆಪ್ತ ವರ್ಗದವರು ಏನಾದ್ರು ಇವರಿಗೆ ಕಾಂಟ್ಯಾಕ್ಟ್ ನಲ್ಲಿ ಇದ್ರ, ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಇವರು ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಮೂಡದಲ್ಲಿ ಯಾವೆಲ್ಲ ದಾಖಲೆಗಳು ನಡೆದಿದೆ, ಯಾವೆಲ್ಲ ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡದಲ್ಲಿ ಪ್ರಕ್ರಿಯೆ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಆಧಾರದ ಮೇಲೆಗೆ ಕೆಲವೊಂದು ಡಾಕ್ಯುಮೆಂಟ್ ಗಳನ್ನ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಇವರ ಒಂದು ನೇತೃತ್ವದಲ್ಲಿ ಆಗಿರುವಂತಹ ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಬಂದು ಸದ್ಯಕ್ಕೆ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಸುಮಾರು ಅರ್ಧ ಗಂಟೆಯಿಂದ ಮರಿಗೌಡರನ್ನ ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಇದಷ್ಟೇ ಅಲ್ಲದೆ ಬೇರೆ ಬೇರೆಯವರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆಯುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗಾಗಲೇ ಮೂಡದಲ್ಲಿ ಕೆಲಸ ಮಾಡಿರುವಂತ ಅಂದ್ರೆ ಮೂಡ ಒಂದು ಪ್ರಾಧಿಕಾರದಲ್ಲಿ ಕೆಲಸ ಮಾಡಿದಂತವರಾಗಿರ್ಬೋದು, ಜೊತೆಗೆ ಸಿಎಂಗೆ ಆ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಕಂಟಿನ್ಯೂಸ್ಲಿ ಒಡನಾಟ ಹೊಂದಿದ್ರು ಅವರೆಲ್ಲರಿಗೂ ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹಂತ ಹಂತವಾಗಿ ಒಬ್ಬೊಬ್ಬರನ್ನೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ನಿತೇಶ್, ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿ. ಮೂಡ ಹಗರಣವನ್ನ ಬೆಳಕಿಗೆ ತಂದಂತ ಸ್ನೇಹಮಯಿ ಕೃಷ್ಣ ಸವಾಲು ಹಾಕಿದ್ದಾರೆ. ಸಿಎಂ ಎಕ್ಸ್ ಖಾತೆಯಲ್ಲಿನ ವಿಡಿಯೋ ಧ್ವನಿ ಕುರಿತು ಸವಾಲು ಹಾಕಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ನಿಮ್ಮದೇ ಸರ್ಕಾರ ಇದೆ, ಆ ವಿಡಿಯೋ ಧ್ವನಿ ಯಾರದ್ದು? ವಿಧಿವಿಜ್ಞಾನದ ವರದಿ ಪಡೆದು ಬಿಡುಗಡೆ ಮಾಡಿ. ನನ್ನ ಧ್ವನಿ ಅಂತ ವರದಿ ಬಂದ್ರೆ ನಾನು ಹೋರಾಟವನ್ನ ನಿಲ್ಲಿಸ್ತೇನೆ. ಇನ್ ಕೇಸ್ ಏನಾದ್ರೂ ನಿಮ್ಮ ಧ್ವನಿ ಅಂತ ವರದಿ ಬಂದ್ರೆ ರಾಜಕೀಯ ನಿವೃತ್ತಿ ಆಗ್ತೀರಾ? ಎಂ ಲಕ್ಷ್ಮಣ್ಗೆ ಸವಾಲು ಹಾಕಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ನನ್ನ ಧ್ವನಿ ಅಂತ ಇನ್ ಕೇಸ್ ಏನಾದ್ರೂ ಬಂದ್ರೆ FSL ರಿಪೋರ್ಟ್ನಲ್ಲಿ ಅದಕ್ಕೆ ತಕ್ಕನಾದಂತ ಒಂದು ಏನ್ ಮಾಡ್ಬೇಕು ಅದು ನಾನು ಮಾಡ್ತೀನಿ. ಆದ್ರೆ ನಿಮ್ಮ ಧ್ವನಿ ಅಂತ ಇನ್ ಕೇಸ್ ಬಂದ್ರೆ ನೀವೇನ್ ಮಾಡ್ತೀರಾ? ನಿಮ್ಮ ಸರ್ಕಾರನೇ ಇದೆಯಲ್ಲ ಇವಾಗ, ಸೊ ನೀವು ರಾಜಕೀಯ ನಿವೃತ್ತಿ ಆಗ್ತೀರಾ ಅಂತ ಎಂ ಲಕ್ಷ್ಮಣ್ ಅವರಿಗೆ ಸವಾಲ್ ಹಾಕಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವ್ರ ವಿರುದ್ಧ ನಮ್ಮ ಪಾರ್ಟಿ ಅಧ್ಯಕ್ಷಗಳು ಮತ್ತು ನಾನು ನೋಡಿ, ಇದು ಸ್ನೇಹಮಯಿ ಕೃಷ್ಣ ಅವರ ಒಂದು ಸವಾಲು. ಸ್ನೇಹಮಯಿ ಕೃಷ್ಣ ಅಂದ್ರೆ ಯಾರಂತ ಗೊತ್ತಿರುವಂತ ವಿಚಾರ. ಯಾಕಂತ ಹೇಳಿದ್ರೆ ಈ ಮೂಡ ಹಗರಣವನ್ನೇ ಬಯಲಿಗೆ ತಂದಿರುವಂತ ವ್ಯಕ್ತಿ. ಅವ್ರ ಮೇಲೆ ಸಾಕಷ್ಟು ಆರೋಪಗಳನ್ನೀಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಜೊತೆಗೆ ಈಗ KPCC ವಕ್ತಾರರಾದಂತಹ ಎಂ ಲಕ್ಷ್ಮಣ್ ಅವರು ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಒಂದು ಎಕ್ಸ್ ಖಾತೆಯಲ್ಲಿ, ಸಿಎಂ ಎಕ್ಸ್ ಖಾತೆಯಲ್ಲಿ ಒಂದು ಧ್ವನಿ ಬಿಡುಗಡೆ ಮಾಡಿದ್ರು. ಆ ಧ್ವನಿ ಅನ್ನುವಂಥದ್ದು ಅದು ಸ್ನೇಹಮಯಿ ಕೃಷ್ಣ ಅವರದ್ದು ಧ್ವನಿ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದಕ್ಕೊಂದು ಕನ್ಫರ್ಮೇಶನ್ ಬೇಕಲ್ವಾ? ಈಗ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇರುವಂಥದ್ದು ಆ ಧ್ವನಿ ನಂದಾದ್ರೆ ಅದಕ್ಕೆ ಪನಿಷ್ಮೆಂಟ್ ಏನಿತ್ತು ನಾನು ಮಾಡ್ತೀನಿ. ಆದ್ರೆ ಇನ್ ಕೇಸ್ ಅದು ನಿಮ್ದಾದ್ರೆ, ಈಗ ಸರ್ಕಾರ ನಿಮ್ದಿದೆ, FSL ರಿಪೋರ್ಟ್ ಬೇಕಾದ್ರೆ ತಗೊಂಡು ಬರ್ಬೋದು. ಅದನ್ನ ಬೇಕಾದ್ರೆ ನೀವು ವಿಧಿವಿಜ್ಞಾನ ಕೊಟ್ಟಂತ ಸಂದರ್ಭದಲ್ಲಿ ಧ್ವನಿ ಯಾರ್ದಂತ ಗೊತ್ತಾಗುತ್ತೆ. ಸೊ ಅದನ್ನ ಗೊತ್ತಾಗುವಂತ ನಿಟ್ಟಿನಲ್ಲಿ ನೀವು ಕೂಡ ಅದನ್ನ ಪರೀಕ್ಷೆ ಒಳಪಡಿಸ್ಬೋದು. ಯಾಕೆ ಪರೀಕ್ಷೆ ಒಳಪಡಿಸ್ತಾ ಇಲ್ಲ? ಇನ್ ಕೇಸ್ ನನ್ನ ಧ್ವನಿ ಆದ್ರೆ ನಂಗೆ ಶಿಕ್ಷೆ ಕೊಡಿ ನೀವು. ಇನ್ ಕೇಸ್ ನಿಮ್ಮ ಧ್ವನಿ ಆದ್ರೆ ಸೊ ಅದಕ್ಕೆ ನೀವೇನಾಗ್ತೀರಾ? ರಾಜಕೀಯ ನಿವೃತ್ತಿ ತಗೊಳ್ತೀರಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ.